ಮೇಡಮ್ ಅವರೇ, ಈ ಸಿಟಿಲಿರೋ ಶ್ರೀಮಂತರ ಮನೆ ಹುಡುಗಿರ ಫೋಟೋ ಎಲ್ಲ ಇದರಲ್ಲೈತೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ನೋಡ್ಬಿಟ್ಟು ಹೇಳಿ. ನಮ್ಗಿಂತ ಶ್ರೀಮಂತರಿದ್ದಾರೆ ತಾನೇ? ಹೌದು ಅಮ್ಮವ್ರೆ, ನೋಡ್ಬಿಟ್ಟು ಸರಿ ಹೇಳಿ ಸರಿ ಆಯ್ತು, ಹೊರಡು. ಮೇಡಮ್ ನಮ್ಮ ಅವರೇ. ಮಗ ಬರೋ ಟೈಮ್ ಆಯ್ತು. ನಮ್ಮ ಮಗನಿಗೆ ತೋರಿಸ್ಬಿಟ್ಟು ಯಾವ ಹುಡುಗಿ ಇಷ್ಟ ಆಗೋಳು ಅಂತ ನಾನು ನಾಳೆ ನಿಮ್ಗೆ ಫೋನ್ ಮಾಡಿ ಹೇಳ್ತೀನಿ. ಅಮ್ಮ, ಅವರು ಬ್ರೋಕರ್ ಅಲ್ವಾ? ಏನಕ್ಕೆ ಮನೆಗೆ ಬಂದಿದ್ದಾರೆ? ಅದು ನಿಂಗೆ ಹೆಣ್ಣು ನೋಡಕ್ಕಪ್ಪ. ಇಡೀ ಸಿಟಿಲಿ ಶ್ರೀಮಂತರ ಮನೆ ಹುಡುಗಿನ ನೋಡಕ್ಕೆ ಹೇಳಿದ್ದೀನಿ. ಅಮ್ಮ, ನಾನು ಒಂದು ಸುಮಾರು ವರ್ಷದಿಂದ ಒಂದು ಹುಡುಗಿನ ಲವ್ ಮಾಡ್ತಿದ್ದೀನಮ್ಮ. ಅವಳು ಅನಾಥೆ, ಅವಳಿಗೊಂದು ಬಾಳ್ ಕೊಡೋಣ ಅಂತ ನನ್ನ ಇಷ್ಟನಮ್ಮ. ನನ್ನ ಇಷ್ಟನೇ ನಿನ್ನಿಷ್ಟ ಅನ್ಕೋತೀನಮ್ಮ. ಹೌದೇನಪ್ಪ? ನನಗೂ ಒಪ್ಕೆಪ್ಪ, ನಿನ್ನಿಷ್ಟನೇ ನನ್ನ ಇಷ್ಟ. ಯಾರು ಕರ್ಕೊ ನನ್ನ ರೂಪ ನಾನು ತೋರಿಸ್ತೀನಿ. ಏನಮ್ಮ ನೋಡಿದ್ರ ಬಡ್ಡಿ ಭಾಗ್ಯಮ್ಮ ಅವ್ರ ನಾಟಕನ ಮಗನ ಮುಂದೆ ಒಳ್ಳೆ ಥರ ನೋಡ್ಸ್ಕೋತಾ ಇದ್ದಾಳೆ. ಇನ್ನು ಮದುವೆ ಮಾಡ್ಕೊ ಬಂದು ಹುಡುಗಿ ಏನು ಮಾಡ್ತಾಳೋ ಮುಂದೆ ನೋಡೋಣ. ಮದುವೆ ಎಲ್ಲ ತುಂಬ ಜೋರಾಗಿ ನಡೀತಿದೆ. ಆದರೆ ಬಡ್ಡಿ ಭಾಗ್ಯಮ್ಮನಿಗೆ ಸಹಿಸಕ್ಕಾಗ್ತಾ ಇಲ್ಲ. ಒಂದು ಅನಾಥೆ ಹುಡುಗಿನ ಮದುವೆ ಆಗುವಂಥದ್ದು ಏನಿದೆ ನಮಗೆ ಅಂತ ಅವಳು ಎರಡು ಮುಖಗಳನ್ನ ತೋರಿಸ್ತಾ ಇದ್ದಾಳೆ. ಎದುರುಗಡೆ ಮಾತ್ರ ಚಂದವಾಗಿ ತೋರಿಸ್ಕೊಂಡು ಹಿಂದೆಗಡೆ ತನ್ನ ಕೋಪನ ಬಚ್ಚಿಟ್ಕೊಂಡಿದ್ದಾಳೆ. ಮದುವೆ ಎಲ್ಲ ಚೆನ್ನಾಗಿ ಆಯಿತು. ಇನ್ನು ಬಡ್ಡಿ ಭಾಗ್ಯಮ್ಮ ತನ್ನ ಮನೆಯಲ್ಲಿ ಏನೇನು ರೂಪ ತೋರಿಸ್ತಾಳೆ ನೋಡೋಣ. ರಾಧಾ, ಆಫೀಸ್ಗೆ ಹೋಗ್ಬಿಟ್ಟು ಬರ್ತೀನಿ ಆಯ್ತಾ? ಹೋರಿ, ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ. ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ನೀನೇನು ರಿಸ್ಕ್ ತಗೋಬೇಡ, ಮನೆ ಕೆಲಸದವರೆಲ್ಲ ಬಂದು ಕೆಲಸ ಮಾಡ್ತಾರೆ. ನೀನು ಆರಾಮಾಗಿ ರಾಣಿ ಥರ ಇರು ಆಯ್ತಾ? ಏನಮ್ಮ, ನನ್ನ ಮಗ ಹೋದ್ನ ಆಫೀಸ್ಗೆ? ಹೌದಾತೆ? ಯಾಕೆ ಕೆಲಸ ಲೇಟಾಗಿ ಬಂದೆ? ಟೈಮಿಂಗ್ಸ್ ಇಲ್ಲ ನಿನಗೆ? ಹೋಗು, ಬರಬೇಡ ಕೆಲಸಕ್ಕೆ. ತಪ್ಪಾಯ್ತಮ್ಮವ್ರೆ, ಈ ಮದುವೆ ಮನೆ ಅಲ್ವಾ, ನೆಂಟರು ಅವ್ರು ಇವ್ರು ಇರ್ತಾರೆ, ಹೋಗ್ಲಿ ಅಂದ್ಬಿಟ್ಟು ನಾನು ಲೇಟಾಗಿ ಬಂದೆ ಅಮ್ಮವ್ರೆ. ತಪ್ಪಾಯ್ತಮ್ಮವ್ರೆ, ಕೆಲಸದಿಂದ ತೆಗಿಬೇಡಿ. ಮನೆಗೆ ಹೊಸ ಕೆಲಸದವ್ರು ಬಂದವ್ರೆ, ನೀನು ಹೋಗು, ನಾನು ಬೇಕಾದಾಗ ಹೇಳಿ ಕಳಿಸ್ತೀನಿ. ಪಾಪ ಅತ್ತೆ, ಅವ್ರನ್ನ ಕೆಲಸದಿಂದ ಕಳಿಸ್ಬಿಟ್ರೆ ಅವರು ಹೊಟ್ಟೆ ಜೀವನ ಅತ್ತೆ. ಓ, ನೀನೇನು ಮನೆ ಮಹಾರಾಣಿ ಅನ್ಕೋಬಿಟ್ಟಿದ್ಯಾ? ಒಡೆಯೆಲ್ಲ ಬಿಚ್ಚಿಟ್ಬಿಟ್ಟು ಮನೆ ಕೆಲಸ ಮಾಡಿ ನಡಿಗೆ. ಮತ್ತೆ ಇದೆಲ್ಲ ನನ್ನ ಮಗನ ಹತ್ರ ಹೇಳಿದ್ರೆ ಚೆನ್ನಾಗಿರಲ್ಲ. ನಿನ್ನನ್ನು ನಾನು ನೋಡೋದೇ ಇಲ್ಲ, ಮನೆಯಿಂದ ಹೊರಗೆ ಹಾಕಿಸ್ಬಿಡ್ತೀನಿ. ನೋಡು, ಅಡುಗೆ ಮನೆ ಹೆಂಗಿದೆ ನೀಟಾಗಿ ನೋಡು, ಒಂದು ಕಡೆ ಧೂಳಿಲ್ಲ ನೋಡಿ. ಯಾವಾಗಲೂ ಸಜ್ಜೆಗಳನ್ನೆಲ್ಲ ಹೊರಿಸ್ತಾ ಇರಬೇಕು. ಇವತ್ತೊಂದಿನ ಮಾತ್ರ ನಿನ್ನ ಇಷ್ಟ ಬಂದಿದ್ದು ಅಡುಗೆ ಮಾಡು. ನಾಳೆಯಿಂದ ನಾನು ಏನು ಹೇಳ್ತೀನಿ ಅದೇ ಅಡುಗೆ ಮಾಡಬೇಕು. ನಾ ಪಡ್ಕೊ ಬಂದಿದೆ ಅಷ್ಟು, ಏನು ಮಾಡೋಕ್ಕಾಗಲ್ಲ. ಅಮ್ಮ ಅಪ್ಪನ ಪ್ರೀತಿಯಿಂದ ಅಂತೂ ಬೆಳೆದಿಲ್ಲ. ಗಂಡನ ಮನೆಯಲ್ಲಾದರೂ ಚೆನ್ನಾಗಿರ್ತೀನಿ ಅಂದ್ಕೊಂಡೆ, ಅಲ್ಲಿ ಇಲ್ಲೂ ಕೂಡ ನಂಗೆ ಭಾಗ್ಯ ಇಲ್ಲ. ದೇವರೇ, ನೀನೇ ನನ್ನ ಕಾಪಾಡಪ್ಪ. ಇಂಥ ಬಡವಿ ಹೆಣ್ಮಕ್ಳನ್ನಾಗಿ ಬಡವರಾಗಿ ಹುಟ್ಟಿಸ್ಬೇಡಪ್ಪ. ರೀ, ಊಟ ಚೆನ್ನಾಗಿತ್ತೇನ್ರಿ? ಆರದ ಇವತ್ತು ಡಿಫ್ರೆಂಟ್ ಆಗಿತ್ತು, ಟೇಸ್ಟ್ ಚೆನ್ನಾಗಿತ್ತು ಊಟ. ಅಮ್ಮ ನೀನು ಸೇರ್ಕೊಂಡು ಮಾಡಿದ್ದು ಅನ್ಸುತ್ತೆ. ಅದು ಅಮ್ಮ ಹಿಂಗಪ್ಪ ಹೇಳಿ ಬಂದು ಮೊದಲೇ ದಿನ ಅಮ್ಮನ ಮೇಲೆ ಚಾಡಿ ಹೇಳ್ತಾರೆ ಅಂತ ಅನ್ಕೋತಾರೆ. ಹಿಂಗಪ್ಪ ಹೇಳಿದೇವ್ರೆ. ಯಾಕ್ರದ ಬೇಜಾರಾಯ್ತಾ ಏನಾದ್ರು ನಾನು ಕೇಳಿದ್ಕೆ? ಏನೂ ಇಲ್ಲ ರೀ, ತುಂಬ ಖುಷಿ ಆಗ್ತಿದೆ. ಹುಟ್ಟಾಗಲೇ ಅನಾಥೆ ಆಗಿದೆ, ನಿಮ್ಮ ಪ್ರೀತಿ ಸಿಕ್ತು, ಆ ಖುಷಿಲಿದ್ದೆ. ಈಗ ಅಮ್ಮ ಸಿಕ್ಕಿದ್ದಾರೆ ಅಂದರೆ ನಿಮ್ಮಮ್ಮ ಮಗಳ ಥರ ನೋಡ್ಕೋತಾರೆ ರೀ. ನಂಗೆ ತುಂಬ ಖುಷಿ ಆಗ್ತೈತಿ ಕಂಡ್ರೆ, ನಾನು ಪುಣ್ಯ ಮಾಡಿದ್ದೀನಿ ಅಲ್ಬೇಡ. ಖುಷಿಯಾಗಿರು. ಹೀಗೆ ತನ್ನ ಮನಸ್ಸಿನಲ್ಲಿರುವ ಮಾತನ್ನು ಹೇಳಿಕೊಳ್ಳಲು ಮುಂದಾದ ರಾಧಾಳಿಗೆ ಹಿಂದೆ ಇಟ್ಟು ಹಾಕುತ್ತಾಳೆ. ಏಕೆಂದರೆ ನಾನು ಹೇಳಿದರೆ ನಂಬ್ತಾರೋ ಇಲ್ವೋ ಅಂತ ಡೌಟಲ್ಲಿ ತಾನು ಸಹ ಏನನ್ನು ಹೇಳದೆ ಮನಸ್ಸಿನಲ್ಲೇ ನೋವನ್ನು ಇಕ್ಕಿಕೊಂಡು ಸಂಸಾರವನ್ನು ಮುನ್ನಡೆಸಿಕೊಂಡು ಹೋಗುತ್ತಿರುತ್ತಾಳೆ. ಈಗ ನನ್ನ ಮಗನಿಗೆ ಕಾಫಿ ತಗೊಂಡು ಕೊಟ್ಬಿಡ್ಬೇಕು. ಸ್ವಲ್ಪ ಅವನ ಮುಂದೆ ನಾಟಕ ಆಡಬೇಕಲ್ಲ. ಈಗ ಒಂದು ಕಪ್ಪ ಇನ್ನೊಂದು ಕಪ್ಪು ತಗೊಂಡು ಹೋಗ್ಬಿಡೋಣ. ಆಮೇಲೆ ಸಸಿ ನೋಡ್ಕೋತಾ ಇಲ್ಲ ಅಂತ ಅನುಮಾನ ಬರೋದು ಬೇಡ ನನ್ನ ಮಗನಿಗೆ. ಮಗನೇ ಇದ್ದಿದ್ಯಪ್ಪ? ಇಲ್ಲಿಂದ ಬಡ್ಡಿ ಭಾಗ್ಯಮ್ಮ ತನ್ನ ಮಗನ ಮುಂದೆ ಒಳ್ಳೆ ಹೆಸರು ಗಳಿಸಲು ನಾಟಕವನ್ನು ಆರಂಭಿಸುತ್ತಾಳೆ. ಅತ್ತೆ, ನಾನೇ ಬರ್ತಾ ಇದ್ನಲ್ಲ. ಇರ್ಲಿ ಬಿಡಮ್ಮ, ಮದುವೆ ಆಗೋಸ್ತ್ರಲ್ವಾ, ಮಾಮೂಲಿ. ನಾಳೆಯಿಂದ ನೀನು ಮಾಡ್ತೀಯಲ್ಲ. ತಗೊಳ್ಳಿ, ಯಾರು ಹೋಗುತ್ತೆ ಕಾಪಿ ಅಲ್ಲಿ ಉಚ್ಕೊಂಡು ಬೇಗ ಕಾಪಿ ಕುಡ್ಕೊಳ್ಳಿ. ಕಾಪಿ ಕುಡ್ಕೊಂಡು ಬೇಗ ಬಂದ್ಬಿಡಮ್ಮ, ಮಗನಿಗೆ ಆಫೀಸ್ಗೆ ಕಳಿಸ್ಬೇಕಲ್ಲ, ಅಡುಗೆ ರೆಡಿ ಮಾಡ್ಕೊಳ್ಳೋಣ. ಸರಿ ಅತ್ತೆ, ಬರ್ತೀನಿ. ನೋಡ್ದ, ನಮ್ಮಮ್ಮ ಎಷ್ಟು ಒಳ್ಳೆಯವರು ಗೊತ್ತಾರದ. ನಮ್ಮಮ್ಮನ ಅರ್ಥ ಮಾಡ್ಕೊ ಆಯ್ತಾ? ನಮ್ಮಮ್ಮ ತುಂಬ ಒಳ್ಳೆಯವರು. ಊರಿ ಅರ್ಥ ಮಾಡ್ಕೊಂಡಿದ್ದೀನಿ, ನಿಮ್ಮಮ್ಮ ತುಂಬ ಒಳ್ಳೆಯವ್ರನ್ನ ಪುಣ್ಯ ಮಾಡಿದೆ ಕಣ್ರಿ. ಹೀಗೆ ಕಾಲ ಕಳೆದಂತೆ ರಾಧಾಳಿಗೆ ಒಂದು ಗುಡ್ ನ್ಯೂಸ್ ಸಿಕ್ಕುತ್ತೆ. ಏನಮ್ಮ ಒಬ್ಳೆ ಕೂತ್ಬಿಟ್ಟಿದ್ಯಾ? ರಾಧೆಯಲ್ಲಿ ಅವನ ಬೆಳೆಯಿಂದಳು ನೋಡಲೇ ಇಲ್ವಲ್ಲ. ಓ, ಏನಾಯ್ತು? ನಾನು ಕೂಡ ಅವಳ ಕಡೆ ಗಮನ ಕೊಡಲಿಲ್ಲ. ಏನು ಮಾಡ್ಕೊಂಡವಳೆ ಏನೋ? ಅಯ್ಯೋ, ಭಯ ಆಯ್ತೈತಲ್ಲ ಪೂಯಿ. ಏನಮ್ಮ ಒಬ್ಳೆ ಮಾತಾಡ್ತಿದ್ಯಾ? ಇಲ್ಲ ಕಣ, ಅವಳು ಬೆಳಗಿಂದ ರೂಮ್ಗೆ ಈಚೆ ಬಂದಿಲ್ಲ. ನಾನು ಹೋಗಿ ರೂಮ್ ಲಾಕ್ನ ತೆಗ್ದೆ, ಲಾಕ್ ಆಗಿತ್ತು. ಏನೋ ಫೋನಲ್ಲಿ ಮಾತಾಡ್ತಾ ಇದ್ಲು ಅನ್ಸುತ್ತೆ, ಅದಕ್ಕೆ ನಾನು ಬಂದ್ಬಿಟ್ಟು ಕಣ ಡಿಸ್ಟರ್ಬ್ ಮಾಡಲಿಲ್ಲ, ರೆಸ್ಟ್ ಮಾಡಲಿ ಅಂತ. ಸರಿ ಇರಮ್ಮ, ಆಯ್ತು, ನಾನು ಹೋಗಿ ನೋಡ್ತೀನಿ ರಾಧಾ ಏನು ಮಾಡ್ತಿದ್ದಾಳೆ ಅಂತ. ಅವಳೇನಾದರೂ ಮಾಡ್ಕೊಳ್ಳಿ, ನನಗೇನು? ಅವಳಿನ ಮನೆ ಮಹಾರಾಣಿನ. ಅಯ್ಯೋ, ಬೆಳಗಿಂದ ಅದೇನು ಮಾಡ್ಕೊಂಡವಳು, ಕೆಳಗನಗೂ ಬಂದಿಲ್ಲ ಊಟಕ್ಕೆ. ಅದೇನ. ಈಗ ರಾಧಾಳ ಗಂಡ ರೂಮಿಗೆ ಹೋಗಿದ್ದಾರೆ. ಈಗ ರಾಧಾಳು ಗಂಡನಿಗೆ ಒಂದು ಖುಷಿಯಾದ ಸುದ್ದಿಯನ್ನು ಹೇಳುತ್ತಾಳೆ.
ಈ ಸುದ್ದಿಯನ್ನು ತಿಳಿದ ಅತ್ತೆ ಮುಂದೆ ಏನು ಮಾಡುತ್ತಾಳೆ ನೋಡೋಣ.